ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಭಾಳ ವಿಶೇಷವಾದದ್ದು ಮತ್ತು ಬಹಳ ಸೂಕ್ಷ್ಮವಾದದ್ದು ಮತ್ತು ಸಂದೇಹಾಸ್ಪದವಾದದ್ದು ಮತ್ತು ಅದೇ ಸಂದರ್ಭದಲ್ಲಿ ಪ್ರಾಯೋಗಿಕವಾದದ್ದು. ಹೌದು, ಇಂದಿನ ಒಂದು ಅಧ್ಯಯನ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ದ ಸೆಕೆಂಡ್ ಎಪಿಸಲ್ ಟು ದ ಥೆಸಲೋನಿಯನ್ಸ್, ಚಾಪ್ಟರ್ 2, 2ನೇ ಅಧ್ಯಾಯ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ವಂಚನೆಯನ್ನು ತಪ್ಪಿಸಿಕೊಳ್ಳುವ 21 ರಹಸ್ಯಗಳು, 21 ಸೀಕ್ರೆಟ್ಸ್ ಆಫ್ ಎಸ್ಕೇಪಿಂಗ್ ಸ್ಪಿರಿಚುವಲ್ ಡಿಸೆಪ್ಷನ್. ವಂಚನೆಯಲ್ಲಿ ಭಾಳ ಭಯಂಕರವಾದಂಥ ವಂಚನೆ, ಭಾಳ ವಿಧವಾದ ವಂಚನೆಗಳಿದೆ. ಆರ್ಥಿಕ ವಂಚನೆ, ಹಣದ ವಂಚನೆ, ಧಾರ್ಮಿಕ ವಂಚನೆ, ಸಾಂಸಾರಿಕ ವಂಚನೆ, ಪ್ರೇಮ ವಂಚನೆ, ಸಂಬಂಧದ ವಂಚನೆ, ಆಸ್ತಿಯ ವಂಚನೆ, ವಿದ್ಯಾಭ್ಯಾಸದ ವಂಚನೆ, ಈ ರೀತಿಯಾಗಿ ಅನೇಕ ವಂಚನೆ. ಆದರೆ ಆ ವಂಚನೆಗಳಲ್ಲಿ ಸ್ವವಂಚನೆ ಭಾಳ ಭಯಂಕರವಾದದ್ದು. ಸ್ವವಂಚನೆ, ಬೇರೆಯವರು ವಂಚಿಸಲಿಲ್ಲ, ನಮ್ಮನ್ನು ನಾವೇ ವಂಚಿಸಿಕೊಳ್ಳುವಂಥದ್ದು. ಆ ಅಪಾಯದಲ್ಲಿ ನಾನಿದ್ದೇನೆ, ನಾವಿದ್ದೇವೆ. ಅದಕ್ಕೆ ದೇವರ ಸಹಾಯ ಬೇಕು. ಆದ ಕಾರಣ ಈ ರೀತಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಂಚನೆಗಳಲ್ಲಿಯೇ ಭಾಳ ಭಯಂಕರವಾದಂಥ ವಂಚನೆ ಆತ್ಮಿಕ ವಂಚನೆ. ಅದಕ್ಕೆ ಒಂದು ಚಿಕ್ಕ ಬುಕ್ಕು, ಆತ್ಮಿಕ ವಂಚನೆ ಅಂತ ನಾನು ಬರೆದೆ. ಆ ಪುಸ್ತಕ ಬರೆದ ಮೇಲೆ ಇನ್ನೂ ಬಹಳ ವಂಚನೆಗಳು ನನ್ನ ಜೀವನದಲ್ಲಿ, ಕ್ರೈಸ್ತತ್ವದಲ್ಲಿ, ಸೇವೆಯಲ್ಲಿ ಕಂಡುಹಿಡಿದು ಇನ್ನೂ ಒಂದು 2ನೇ ಬುಕ್ ಬರೆಯೋಣ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ವಂಚನೆಗಳು, 101 ಆತ್ಮಿಕ ವಂಚನೆಗಳು ಅಂತ ಬರೆಯೋಣ ಅಂತ ಕೂಡ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ವಂಚನೆಗಳು. ಆದರೆ ಇಂದು ನಾವು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ಈ ಆತ್ಮಿಕ ವಂಚನೆಯನ್ನು ತಪ್ಪಿಸಿಕೊಳ್ಳುವ 21 ರಹಸ್ಯಗಳನ್ನು ನೋಡಿಕೊಳ್ಳೋಣ. ಬೇಗ ನಾವು ನೋಡ್ಕೊಳ್ಬೇಕು, ಯಾಕಂದರೆ ಭಾಳ ಇದೆ. 21 ಸೀಕ್ರೆಟ್ಸ್ ಆಫ್ ಎಸ್ಕೇಪಿಂಗ್ ಸ್ಪಿರಿಚುವಲ್ ಡಿಸೆಪ್ಷನ್. ಆತ್ಮಿಕ ವಂಚನೆಯನ್ನು ತಪ್ಪಿಸಿಕೊಳ್ಳುವ 21 ರಹಸ್ಯಗಳು. ಅದರಲ್ಲಿ ಮೊದಲನೇ ರಹಸ್ಯ ಏನಂದರೆ ಫಿಯರ್ ನಾಟ್, ಕಳವಳಗೊಳ್ಳದಿರುವುದು, ಕಳವಳ ಪಡದಿರುವುದು. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಮಾತು ಬರೆದಿದೆ. ಯಾಕಂತ ಹೇಳಿದ್ರೆ ಇವೆಲ್ಲ ಕೇಳ್ಬಿಟ್ಟು ನಮಗೆ ಒಂದು ಭಯ ಆಗ್ಬೋದು. ಹಾಗಾದರೆ ನಾವು ವಂಚಿಸಲ್ಪಡ್ತೀವೋ, ಇಷ್ಟು ಭಯಂಕರವಾದದ್ದು, ಇಷ್ಟು ಕುಯುಕ್ತಿ ಉಳ್ಳದು, ಎಷ್ಟು ಕುತಂತ್ರವಾದದ್ದು, ಎಷ್ಟು ತಾಂತ್ರಿಕವಾದದ್ದು, ಈ ರೀತಿಯಾಗೆಲ್ಲ ನಾವು ಯೋಚನೆ ಮಾಡುವಾಗ ಕಳವಳ ಪಡಬಾರ್ದು. ವಿ ಸ್ಟಾರ್ಟ್ ವಿತ್ ಎ ಪ್ಲ್ಯಾಟ್ಫಾರ್ಮ್ ಆಫ್ ಫಿಯರ್ ನಾಟ್. ನಾವು ಭಯಪಡದಿರುವ ಒಂದು ಹಂತದಿಂದ ಪ್ರಾರಂಭ ಮಾಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತು ಭಾಳ ಗಂಭೀರವಾದಂಥ ಮಾತು. ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ ಅಂತ ಹೇಳಿದ್ದು ನನಗೆ ನೆನಪಿಗೆ ಬರ್ತಿದೆ. 2ನೇದಾಗಿ 21 ರಹಸ್ಯಗಳು ವಂಚನೆಯನ್ನು ತಪ್ಪಿಸಿಕೊಳ್ಳೋದು ಹೇಗೆ ಅಂತ ನಾವು ನೋಡ್ತಿದ್ವಿ. ಅದರಲ್ಲಿ ಒಂದು ಮುಗಿತಿನ 20 ಇದೆ, ಅದನ್ನು ಬೇಗ ನೋಡ್ಕೊಳ್ಳೋಣ. 2ನೇದಾಗಿ ನಾವು ನೋಡುವಾಗ ವಂಚಿಸಲ್ಪಡದಿರುವುದು, ಯಾವ ವಿಧದಲ್ಲಿಯೂ ವಂಚಿಸಲ್ಪಡದಿರುವುದು. ಹೌದು, ಯಾರು ನಿಮ್ಮನ್ನು ಯಾವ ರೀತಿಯಲ್ಲಿಯೂ ವಂಚಿಸದಿರಲಿ ಅಂತ ಹೇಳ್ಬಿಟ್ಟು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ, ಡು ನಾಟ್ ಅಲೌ ಅದರ್ಸ್ ಟು ಡಿಸೀವ್ ಯು. 3ನೇದಾಗಿ ವಿಶ್ವಾಸ ಭ್ರಷ್ಟತೆ. ಭಾಳ ಜನರು ವಿಶ್ವಾಸದಿಂದ ಬಿದ್ದು ಹೋಗ್ತಾರಂತೆ. ಅದು ನಡೆಯುವಾಗ ನಾವು ಅದರಲ್ಲಿ ಭಾಗಿಯಾಗಿರಬಾರ್ದು. ದೇವರ ಕೃಪೆಯಿಂದಲೇ, ದೇವರ ಸಹಾಯದಿಂದಲೇ, ದೇವರ ಭಕ್ತಿಯಿಂದಲೇ ಅದು ಸಾಧ್ಯ. ಹೌದು, ಫಾಲಿಂಗ್ ಅವೇ ಆಫ್
ವಿಶ್ವಾಸ ಭ್ರಷ್ಟತೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಮೊದಲು ವಿಶ್ವಾಸ ಭ್ರಷ್ಟತೆ. ಭಾಳ ಜನರು ಬಿದ್ದು ಹೋಗ್ತಾ ಇರ್ತಾರಂತ್ರಿ. ಆದ ಕಾರಣ 3ನೇ ರಹಸ್ಯ ನಾವು ತಪ್ಪಿಸಿಕೊಳ್ಬೇಕು. ಈ ಆತ್ಮಿಕ ವಂಚನೆ ಅಂತ ಹೇಳಿದರೆ ನಾವೇನು ಮಾಡಬೇಕು? ವಿಶ್ವಾಸ ಭ್ರಷ್ಟತೆಯ ವಿಷಯದಲ್ಲಿ ಎಚ್ಚರಿಕೆಯನ್ನು ನಾವು ವಹಿಸಬೇಕು. 4ನೇದಾಗಿ ಅಧರ್ಮ ಮನುಷ್ಯನು, ಮ್ಯಾನ್ ಆಫ್ ಸಿನ್. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 3ನೇ ವಚನದಲ್ಲಿ ನೋಡುವಾಗ ಆ ಪಾಪದ ಮನುಷ್ಯನು ಅಥವಾ ಅಧರ್ಮದ ಮನುಷ್ಯನು, ಮ್ಯಾನ್ ಆಫ್ ಸಿನ್, ಮ್ಯಾನ್ ಆಫ್ ಪರ್ಡಿಷನ್ ಅಂದರೆ ಕ್ರಿಸ್ತ ವಿರೋಧಿ ಬಗ್ಗೆ ಇಲ್ಲಿ ಹೇಳಲಾಗಿದೆ, ಆ್ಯಂಟಿ ಕ್ರೈಸ್ಟ್ ಬಗ್ಗೆ. ಆ ವಿಷಯದಲ್ಲಿ ನಾವು ಎಚ್ಚರಿಕೆ ವಹಿಸುವಂಥದ್ದು 4ನೇ ರಹಸ್ಯ. ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ಳುವ ವಿಷಯದಲ್ಲಿ 5ನೇದಾಗಿ ನೋಡುವಾಗ ಎಕ್ಸಾಲ್ಟಿಂಗ್ ಸ್ಪಿರಿಟ್. 4ನೇ ವಚನ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 4ನೇ ವಚನದಲ್ಲಿ ಈ ಪಾಪದ ಮನುಷ್ಯನು ಅಥವಾ ಕ್ರಿಸ್ತ ವಿರೋಧಿ ಬಂದು ತನ್ನನ್ನು ಹೆಚ್ಚಿಸಿಕೊಳ್ತಾನಂತೆ. ಹಾಗಾದರೆ ನಾವು ಆತ್ಮಿಕ ವಂಚನೆಗೆ ಒಳಗಾಗಬಾರ್ದಂದರೆ ನಾವು ಹೆಚ್ಚಿಸಿಕೊಳ್ಳಬಾರ್ದು. ಹೆಚ್ಚಿಸಿಕೊಳ್ಳುವ ಆತ್ಮಕ್ಕೆ ವಿರುದ್ಧವಾಗಿ ಸತತವಾಗಿ ಹೋರಾಡಬೇಕು. ನನ್ನ ಜೀವನದಲ್ಲಿ ಹೆಚ್ಚಿಸಿಕೊಳ್ಳುವಂಥ ಆತ್ಮ ಬರುವಾಗ ದೇವರ ಆತ್ಮನಿಂದ ಅದನ್ನು ತಗ್ಗಿಸಿಕೊಳ್ಳುವ ಆತ್ಮವನ್ನಾಗಿ ಕನ್ವರ್ಟ್ ಮಾಡಬೇಕು, ಅದನ್ನು ಪರಿವರ್ತಿಸಬೇಕು, ಅದನ್ನು ತಳ್ಳಿಬಿಡಬೇಕು, ಅದನ್ನು ವ್ಯವಹರಿಸಬೇಕು, ಅದನ್ನು ಪ್ರಾರ್ಥನೆಯೊಂದಿಗೆ ಹ್ಯಾಂಡಲ್ ಮಾಡಬೇಕು. ಆದ ಕಾರಣ ನಾವು ಈ ಹೆಚ್ಚಿಸಿಕೊಳ್ಳುವ ಆತ್ಮದ ಬಗ್ಗೆ ಪ್ರತಿಯೊಂದರ ಮೇಲೆ ತನ್ನನ್ನು ಹೆಚ್ಚಿಸಿಕೊಳ್ಳುವ, ಓ ಗಾಡ್, ದೇವರೇ ನನಗೆ ಇದರಿಂದ ನನ್ನ ಕಾಪಾಡು, ನಾನು ಹೆಚ್ಚಿಸಿಕೊಳ್ಳಬಾರ್ದು ಸ್ವಾಮಿ, ಸಹಾಯ ಮಾಡು. ಒಳ್ಳೆಯದನ್ನು ನೋಡಿನೂ ಹೆಚ್ಚಿಸಿಕೊಳ್ಬಾರ್ದು, ಕೆಟ್ಟದರ ವಿಷಯದಲ್ಲಿನೂ ಹೆಚ್ಚಿಸಿಕೊಳ್ಬಾರ್ದು. 6ನೇದಾಗಿ ಈ ಕ್ರಿಸ್ತ ವಿರೋಧಿ ಬಂದುಬಿಟ್ಟು 4ನೇ ವಚನದ ಪ್ರಕಾರ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 4ನೇ ವಚನದಲ್ಲಿ ಎಲ್ಲವನ್ನು ಅವನು ವಿರೋಧಿಸುವನು. ಅಪೋಸಿಂಗ್ ಸ್ಪಿರಿಟ್. ಹೆಚ್ಚಿಸಿಕೊಳ್ಳುವ ಆತ್ಮ ಮಾತ್ರ ಅಲ್ಲ, ಪ್ರತಿಭಟಿಸುವ, ವಿರೋಧಿಸುವ, ತಿರುಗಿ ಬೀಳುವ ಆತ್ಮ, ಅದರ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಅದು ನನ್ನಲ್ಲಿ ಇಲ್ಲದಂತೆ ನಾನು ನೋಡಿಕೊಳ್ಬೇಕು. ದೇವರಾತ್ಮನ ಸಹಾಯ ನನಗೆ ಬೇಕು. ಈ ತಿರುಗಿ ಬೀಳುವ ಆತ್ಮದ ವಿಷಯದಲ್ಲಿ ನಾನು ದೇವರಾತ್ಮನ ಸಹಾಯವನ್ನು ತಗೊಳ್ಬೇಕು. ಹೌದು, ಆ ಮೂಲಕವಾಗಿ ನಾನು ನನ್ನನ್ನು ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ಳಬಹುದು. 7ನೇ ವಚನ ಅಥವಾ 7ನೇ ಒಂದು ರಹಸ್ಯ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ಳುವ 21 ರಹಸ್ಯಗಳು, 21. ಅದನ್ನು ಆತ್ಮಿಕ ರಹಸ್ಯಗಳು ಅಂತ ಹೇಳೋನುವೆ ಸರಿ. 21 ಸ್ಪಿರಿಚುವಲ್ ಸೀಕ್ರೆಟ್ಸ್ ಟು ಎಸ್ಕೇಪ್ 21 ಸ್ಪಿರಿಚುವಲ್ ಡಿಸೆಪ್ಷನ್ಸ್, ಅಥವಾ ಆತ್ಮಿಕ ವಂಚನೆಯನ್ನು ತಪ್ಪಿಸಿಕೊಳ್ಳುವ 21 ಆತ್ಮಿಕ ರಹಸ್ಯಗಳು. ಅದರಲ್ಲಿ 7ನೇ ರಹಸ್ಯ ಏನಂತ ಹೇಳಿದ್ರೆ, ಆಲಯದಲ್ಲಿ ಎಚ್ಚರಿಕೆ, ಬೀಯಿಂಗ್ ಕೇರ್ಫುಲ್ ಇನ್ ದಿ ಹೌಸ್ ಆಫ್ ಗಾಡ್. ಯಾಕಂದರೆ ತನ್ನನ್ನು ತಾನೇ ದೇವರೆಂದು ಘೋಷಿಸಿ ದೇವರ ಆಲಯದಲ್ಲಿ ಆಸೀನನಾಗಿರುವಂಥ, ಅಂದರೆ ದೇವರ ಆಲಯದಲ್ಲಿ, ದೇವರ ಮನೆಯಲ್ಲಿ ಈ ಒಂದು ತನ್ನ ಬಗ್ಗೆ ಒಂದು ಫೋಕಸ್, ಕೇಂದ್ರ ಕೊಡುವಂಥದ್ದು. ಈ ಬಗ್ಗೆ ನಾನು ಎಚ್ಚರಿಕೆಯನ್ನು ವಹಿಸಬೇಕು. ಆಲಯದಲ್ಲಿ ನಾನು ಪ್ರಾಮುಖ್ಯನೂ ಎಂಬುದಂಥ ಒಂದು ಅಭಿಪ್ರಾಯ ನಾನು ಬೀರಬಾರ್ದು. ದೇವರು ಪ್ರಾಮುಖ್ಯ, ದೇವರ ಆಲಯ, ನನ್ನ ಆಲಯ ಅಲ್ಲ, ಅದು ದೇವರ ಆಲಯ. ಆದ ಕಾರಣ ದೇವರ ಆಲಯದಲ್ಲಿ ನಾನು ನಡ್ಕೊಳ್ಳುವ ರೀತಿ ಕೂಡ ನನಗೆ ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡುವಂಥದ್ದಾಗಿದೆ. 8ನೇದಾಗಿ ಫಾಲ್ಸ್ ಮಿರಕಲ್ಸ್, ಸುಳ್ಳಾದ ಅದ್ಭುತಗಳು. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ ಸುಳ್ಳಾದ
ಅದ್ಭುತಗಳಲ್ಲಿ 2 ಟೈಪ್ ಇದೆ. ಒಂದು ಒಳ್ಳೆಯ ಅದ್ಭುತಗಳು, ದೇವರಿಂದ ಬಂದ ಅದ್ಭುತಗಳು. ಯೇಸು ಸ್ವಾಮಿನೂ ಕೂಡ ಆ ಅದ್ಭುತಗಳನ್ನು ಮಾಡ್ತಿದ್ರು. ಆತನ ಹಿಂಬಾಲಕರು, ಭಕ್ತಾದಿಗಳು, ಆತನ ನಂಬುವವರು ಪ್ರತಿಯೊಬ್ಬರೂ ಕೂಡ ಅದ್ಭುತಗಳನ್ನು ಮಾಡುವಂಥ ಒಂದು ಸಾಮರ್ಥ್ಯ ದೇವರವರಿಗೆ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಸುಳ್ಳಾದ ಅದ್ಭುತಗಳು ಅಂತಿದೆ. ಅದರ ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನು ದೇವರ ಆತ್ಮನ ಸಹಾಯದಿಂದ ತೆಗೆದುಕೊಳ್ಳುವುದಾದರೆ ನಾವು ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ಳುವ ರಹಸ್ಯವನ್ನು ತಿಳ್ಕೊಂಡ ಹಾಗಾಯಿತು. ಅನೀತಿ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 10ನೇ ವಚನದಲ್ಲಿ ಅನೀತಿ ಆದ ಕಾರಣ ಅನೀತಿಯ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಆ ರೀತಿಯಾಗಿ ಎಚ್ಚರಿಕೆ ವಹಿಸಿದರೆ ಅದು 9ನೇ ರಹಸ್ಯವಾಗ್ತದೆ, ಆತ್ಮಿಕ ವಂಚನೆಯನ್ನು ತಪ್ಪಿಸಿಕೊಳ್ಳುವುದಕ್ಕೆ. 10ನೇದಾಗಿ ನೋಡುವಾಗ ಸತ್ಯವನ್ನು ಪ್ರೀತಿಸುವುದು. ಸತ್ಯವನ್ನು ಪ್ರೀತಿಸದೇ ಇದ್ದರೆ ಏನಾಗ್ತದೆ? ಆತ್ಮಿಕ ವಂಚನೆಗೆ ಒಳಪಡ್ತೀವಿ. ಸತ್ಯವನ್ನು ಪ್ರೀತಿಸುವುದಾದರೆ ಆತ್ಮಿಕ ವಂಚನೆಗೆ ಒಳಪಡುವುದಿಲ್ಲ. 11ನೇದಾಗಿ ಸತ್ಯವನ್ನು ಪ್ರೀತಿಸುವಂಥದ್ದು ಮಾತ್ರವಲ್ಲ, ಸತ್ಯವನ್ನು ನಂಬುವುದು. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಚನದಲ್ಲಿ ಸತ್ಯವನ್ನು ನಂಬದ ಕಾರಣ ಆತ್ಮಿಕ ವಂಚನೆಗೆ ಜನರು ಒಳಪಡ್ತಾರೆ. ನಾವು ಸತ್ಯವನ್ನು ನಂಬುವ ಕಾರಣ ಅನೀತಿಯಲ್ಲಿ ಆನಂದಿಸದೆ ನಾವು ನೀತಿಯಲ್ಲಿ ಆನಂದಿಸಿ ನಾವು ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ಳುವಂತೆ ದೇವರು ಸಹಾಯ ಮಾಡಲಿ. 12ನೇ ರಹಸ್ಯ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂದರೆ ಆತ್ಮಿಕ ವಂಚನೆಯನ್ನು ತಪ್ಪಿಸಿಕೊಳ್ಳುವಂಥ 21 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಅದರಲ್ಲಿ 11 ನೋಡ್ಕೊಂಡಾಯ್ತು, ಇನ್ನು 10 ನಾವು ಬೇಗ ನೋಡ್ಕೊಳ್ಳೋಣ. 12ನೇ ರಹಸ್ಯ 13ನೇ ವಚನದಲ್ಲಿದೆ. ಪ್ರಿಯರಾದ ಸಹೋದರಿ, ನೀವು ಆತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ, ಸ್ಯಾಂಕ್ಟಿಫೈಡ್ ಇನ್ ದ ಸ್ಪಿರಿಟ್. ದೇವರಾತ್ಮನಿಂದ ಯಾವ ವ್ಯಕ್ತಿ ಶುದ್ಧೀಕರಣ ಹೊಂದುತ್ತಾ ಇರ್ತಾರೋ ಅಂಥವರು ಆತ್ಮಿಕ ವಂಚನೆಗೆ ಒಳಪಡುವುದಿಲ್ಲ. 13ನೇದಾಗಿ ಶುದ್ಧೀಕರಿಸಲ್ಪಟ್ಟು ಸತ್ಯವನ್ನು ನಂಬಿ ರಕ್ಷಣೆ ಹೊಂದಿ. ಹೌದು, ಇದು ರಕ್ಷಣೆಗೆ ನಡೆಸುವಂಥ ನಂಬಿಕೆ. ಹಾಗಾದರೆ ಅದು ಒಂದು ಸರಿ ರಕ್ಷಣೆ ಹೊಂದಿದ್ವಿ ನಿಜ, ಆದರೆ ರಕ್ಷಣೆ ಹೊಂದುತ್ತಾ ಇರಬೇಕು. ಡೈಲಿ ಸಾಲ್ವೇಷನ್, ರಕ್ಷಣೆ ಹೊಂದಿದೆ, ನೀತೀಕರಣ ರಕ್ಷಣೆ ಹೊಂದುತ್ತಿದ್ದೇನೆ, ಶುದ್ಧೀಕರಣ ರಕ್ಷಣೆ ಹೊಂದುವೇನು, ಮಹತ್ವೀಕರಣ. ಹೌದು, ನಾವು ರಕ್ಷಣೆಯ ನಂಬಿಕೆ ಅದನ್ನು ಹೊಂದುತ್ತಾ ಇದ್ದಾಗ ಆತ್ಮಿಕ ವಂಚನೆಯಿಂದ ನಾವು ತಪ್ಪಿಸಿಕೊಳ್ತೇವೆ. 14ನೇದಾಗಿ ಪರಿಪಕ್ವತೆ, ಆತ್ಮಿಕ ಪರಿಪಕ್ವತೆ. ಬರೇ ನಾವು ಶಿಶುಗಳಾಗಿದ್ದುಬಿಟ್ರೆ ನಾವು ವಂಚಿತರಾಗ್ತೇವೆ. ಆದರೆ ಅದರ ಬದಲಾಗಿ ನಾವು ಆತ್ಮಿಕ ಪರಿಪಕ್ವತೆಗೆ, ಅಂದರೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಚನದಲ್ಲಿ ಪ್ರಥಮ ಫಲ, ಕಾಯಾಗಿ ಅಲ್ಲ, ಹೂವಾಗಿ ಅಲ್ಲ, ಕಾಯಾಗಿ ಅಲ್ಲ, ಗಿಡವಾಗಿ ಅಲ್ಲ, ಹೂವಾಗಿ ಅಲ್ಲ, ಕಾಯಾಗಿ ಅಲ್ಲ, ಹಣ್ಣಾಗಿ, ಪ್ರಥಮ ಫಲವಾಗಿ, ಅಂದರೆ ಪರಿಪಕ್ವತೆಗೆ ನಾವು ಸಾಗುವಾಗ ಅದು ಆತ್ಮಿಕ ವಂಚನೆಯ 14ನೇ ರಹಸ್ಯವಾಗ್ತದೆ. 15ನೇ ರಹಸ್ಯ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಸಲ್ಲಿಸುವುದು. ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಾದರೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಚನದ ಪ್ರಕಾರವಾಗಿ ಗೊಣಗುಟ್ಟುವುದಕ್ಕೆ ಆಸ್ಪದ ಇರೋದಿಲ್ಲ, ಟೈಮೂ ಇರೋದಿಲ್ಲ. ನೋ ಟೈಮ್ ಫಾರ್ ಗ್ರಂಬ್ಲಿಂಗ್ ಆ್ಯಂಡ್ ಕಂಪ್ಲೇನಿಂಗ್ ವೆನ್ ವಿ ಆರ್ ಆಲ್ವೇಸ್ ಎಂಗೇಜ್ಡ್ ಇನ್ ಥ್ಯಾಂಕ್ಸ್ ಗಿವಿಂಗ್. 16ನೇದಾಗಿ ಮಹಿಮೆ. ಈ ಬಗ್ಗೆ ಭಾಳ ಹೇಳ್ಬೋದು, ಅದರ ಭಾಳ ದೊಡ್ಡ ಮಾತಿದು. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನದಲ್ಲಿ ದೇವರು ನಮ್ಮನ್ನು ಯಾಕೆ ಆರಿಸಿಕೊಂಡಿದ್ದ ಅಂದರೆ ಕ್ರಿಸ್ತನ ಮಹಿಮೆಯನ್ನು ಸಂಪಾದಿಸಿಕೊಳ್ಳುವಂತೆ. ವಾಟ್ ಎ ವರ್ಡ್! ಕ್ರಿಸ್ತನ ಮಹಿಮೆಯನ್ನು ಸಂಪಾದಿಸಿಕೊಳ್ಳುವಂತೆ ನಾವು, ದೇವರು ನಮ್ಮನ್ನು ತನ್ನ ಸ್ವಾರ್ಥೆಯ ಮುಖಾಂತರವಾಗಿ ಕರೆದಿರುವುದು. ಹಾಗಾದರೆ ನಾವು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳುತ್ತಲೇ ಹೋಗುವಾಗ ಏನಾಗ್ತದೆ? ಆತ್ಮಿಕ
ಆತ್ಮಿಕ ವಂಚನೆಗೆ ಒಳಪಡುವುದಿಲ್ಲ, ತಪ್ಪಿಸಿಕೊಳ್ತೇವೆ. ಇದು 16ನೇ ರಹಸ್ಯ. 17ನೇದಾಗಿ ನಾವು ನೋಡುವಾಗ 15ನೇ ವಚನದಲ್ಲಿ ದೃಢವಾಗಿ ನಿಲ್ಲುವಂಥದ್ದು. ಚಂಚಲರಾಗಬಾರ್ದು, ಆಗ್ತೇವೆ ನಾವು, ನಾನು ಆಗಿದ್ದೇನೆ. ಆದರೆ ದೃಢವಾಗಿ ನಿಲ್ಲಕ್ಕೆ ದೇವರು ಸಹಾಯ ಮಾಡ್ತಾರೆ, ಕೃಪೆ ಕೊಡ್ತಾರೆ. ಹೌದು. ಅನಂತರ ನಾವು 16ನೇ ವಚನಕ್ಕೆ ಹೋಗೋಣ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಚನದಲ್ಲಿ ನೋಡುವಾಗ ಪ್ರೀತಿ, ಆತ್ಮಿಕ ವಂಚನೆಯಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ 18ನೇ ರಹಸ್ಯ ಏನಂದರೆ ನಮ್ಮನ್ನು ಪ್ರೀತಿಸಿ. ದೇವರು ನನ್ನನ್ನು ಪ್ರೀತಿಸಿದನು. ಗಾಡ್ ಲವ್ಸ್ ಮೀ. ಜಾಯ್ಸ್ ಮೇಯರ್ ಎಂಬ ದೇವರ ಸೇವಕಿ ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಯಾವಾಗಲೂ ದೇವರ ಪ್ರೀತಿಯ ಬಗ್ಗೆನೇ ನೀವು ಧ್ಯಾನ ಮಾಡಿಕೊಂಡಿರ್ರಿ, ಬೇರೆಯದು ಯಾವುದಕ್ಕೂ ನೀವು ನಿರಾಶರಾಗುವಂಥದ್ದು ಅಥವಾ ಪಾಪದಲ್ಲಿ ಬೀಳುವಂಥದ್ದು ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಅದನ್ನು ಟ್ರೈ ಮಾಡಿಲ್ಲ, ಆದರೆ ನಾನು ನಂಬ್ತೀನಿ. ಯಾಕಂದರೆ ಪ್ರೀತಿ ಅಷ್ಟು ಪವರ್ಫುಲ್ ಆಗಿರೋದು. ದೇವರ ಪ್ರೀತಿ ಶಕ್ತಿಯುತವಾದದ್ದು. 19ನೇದಾಗಿ ಆದರಣೆ. ಆತ್ಮಿಕ ವಂಚನೆಯನ್ನು ತಪ್ಪಿಸಿಕೊಳ್ಬೇಕಾದರೆ 19ನೇ ರಹಸ್ಯ ಆತ್ಮಿಕ ಆದರಣೆ. ಬರೀ ಆದರಣೆ ಅಲ್ಲ, ಆತ್ಮಿಕ ಆದರಣೆ. ಅದನ್ನು ಬೈಬಲ್ನಲ್ಲಿ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಚನದಲ್ಲಿ ನಿತ್ಯ ಆದರಣೆ ಅಂತ ಬರೆದಿದ್ದಾರೆ. ನಿತ್ಯ ಆಧರಣೆ ಅಂತ ಹೇಳಿದ್ರೆ ಇವಾಗಲೂ ಇರ್ತದೆ ಆಧರಣೆ. ಗತಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಇದೆ, ಭವಿಷ್ಯತ್ ಕಾಲದಲ್ಲಿ ಕೂಡ ಇರುವಂಥ ಒಂದು ಆಧರಣೆ. 20ನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ಳುವಂಥ 21 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. 20ನೇ ರಹಸ್ಯ ಏನಂದರೆ ಒಳ್ಳೆಯ ನಿರೀಕ್ಷೆ. ಈ ಬಗ್ಗೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಚನದಲ್ಲಿದೆ. ಒಳ್ಳೆಯ ನಿರೀಕ್ಷೆ. ಆ ನಿರೀಕ್ಷೆ ಭಾಳ ಶಕ್ತಿಯುತವಾದದ್ದು. ಇದು ಕೂಡ ಆತ್ಮಿಕ ನಿರೀಕ್ಷೆ. ಒಬ್ಬ ವ್ಯಕ್ತಿಗೆ ಆತ್ಮಿಕ ನಿರೀಕ್ಷೆ ಇರುವುದಾದರೆ ಏನಾಗ್ತದೆ? ಆತ್ಮಿಕ ವಂಚನೆಯಿಂದ ಆ ವ್ಯಕ್ತಿ ತಪ್ಪಿಸಿಕೊಳ್ತಾರೆ. ವಾವ್! ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಯದಾಗಿ ಆತ್ಮಿಕ ವಂಚನೆಯಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ ಏನು ಮಾಡಬೇಕು? 21 ರಹಸ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ರಹಸ್ಯಗಳನ್ನು ನಾವು ಅನ್ವಯಿಸಿಕೊಳ್ಳುವಾಗ ನಾವು ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ತೇವೆ. 21ನೇ ರಹಸ್ಯ ಏನಂತ ಹೇಳಿದ್ರೆ ಕೃಪೆ, ಗ್ರೇಸ್. ಕೃಪೆ ಅದು ಹೌದು. ಆ ಕೃಪೆ ನಮಗೇನು ಮಾಡ್ತದೆ ಅಂತ ಹೇಳಿದರೆ, ಕೃಪೆ ನಮ್ಮನ್ನು ಹೃದಯಗಳನ್ನು ಸಂತೈಸಿ, ಕೃಪೆ ಸಕಲ ಸದ್ವಾಕ್ಯದಲ್ಲಿಯೂ ಸತ್ಕಾರ್ಯದಲ್ಲಿಯೂ ದೃಢಪಡಿಸುವಂಥದ್ದಾಗಿದೆ ಆ ಕೃಪೆ. ಈ ಬಗ್ಗೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 16 ಮತ್ತು 17ನೇ ವಚನದಲ್ಲಿ ನಾವು ನೋಡ್ಕೊಳ್ಬೋದು. ಹೌದು, ದೇವರು ಕೃಪೆ, ಯೇಸು ಕ್ರಿಸ್ತನ ಕೃಪೆ, ಅದರ ಮೇಲೆ ನಾವು ಆತ್ಕೊಳ್ಳುವಾಗ ಹೌದು ಕೃಪೆಯಿಂದಲೇ ನಾವು ತಪ್ಪಿಸಿಕೊಳ್ಳೋದು. ಅಷ್ಟು ಈಸಿಯಾಗಿ ಆಗೋದಿಲ್ಲ. ನಾವು ನಮ್ಮ ಸಾಮರ್ಥ್ಯ, ನಮ್ಮ ಭಕ್ತಿ, ನಮ್ಮ ಪ್ರಯತ್ನದಿಂದಲ್ಲ, ದೇವರ ಕೃಪೆಯಿಂದಲೇ. ದೇವರ ಕೃಪೆಯಿಂದ ನಾವು ರಕ್ಷಣೆಯನ್ನು ಹೊಂದಿದ್ದೆವು. ದೇವರ ಕೃಪೆಯಿಂದ ನಾವು ಹುಟ್ಟಿದ್ದೆವು. ದೇವರ ಕೃಪೆಯಿಂದ ದೇವರಿಗೆ ಹುಟ್ಟಿದ್ದೀವಿ. ದೇವರ ಕೃಪೆಯಿಂದ ದೇವರಿಗೆ ಹೊಸದಾಗಿ ಹುಟ್ಟಿದೆವು. ಈಗ ದೇವರ ಕೃಪೆಯಿಂದಲೇ ನಾವು ಸಾಕ್ತಾ ಇದ್ದೇವೆ. ಒಂದಿನ ದೇವರ ಕೃಪೆಯಿಂದಲೇ ನಾವು ಇಹಲೋಕದ ಯಾತ್ರೆಯನ್ನು ನಾವು ಮುಗಿಸ್ಬೇಕು. ಹೌದು, ಪ್ರಕಟಣೆ 12ನೇ ಅಧ್ಯಾಯದ ಪ್ರಕಾರವಾಗಿ ಇಡೀ ಲೋಕವನ್ನು ಸೈತಾನು ವಂಚಿಸುವವನಾಗಿದ್ದಾನೆ. ತಪ್ಪಿಸ್ಕೋಬೇಕು. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ಳುವಂಥ 21 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮಿಕ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.